ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸುನಂದಾಸ್ ಡೈರಿ. ನಾನು ಇವತ್ತಿನ ಬ್ಲಾಗಲ್ಲಿ ನಿಮಗೆ ಗಿಣ್ಣಾಲ್ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಆ ಬಾಣಲೆನಲ್ಲಿ 3 ಕಪ್ಪಷ್ಟು ರವೆ ತೊಗೋತಾ ಇದ್ದೀನಿ. ಒಂದು ಅಪ್ರಾಕ್ಸಿಮೇಟ್ ಅಂತಂದರೆ ಒಂದು 1/4 kg ಅಷ್ಟು ರವೆ ತೊಗೋತಾ ಇದ್ದೀನಿ. ಆ ರವೆನ ಹಾಕ್ಕೊಂಡು ಚೆನ್ನಾಗಿ ಉಪ್ಪಿಟ್ಟಿಗೆ ನಾವು ಹುರ್ಕೋತೀವಲ್ಲ ಆ ರೀತಿ ಹುರ್ಕೊಂಡು ಒಂದು ಕಡೆ ಸೈಡಲ್ಲಿ ಇಟ್ಕೋಬೇಕು. ಅದಾದಮೇಲೆ ಒಂದು ದಪ್ಪ ತಳ ಇಡೋವಂಥ ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ನಾನು 1 ಲೀಟರಷ್ಟು ಹಾಲು ಹಾಕ್ಕೋತಾ ಇದ್ದೀನಿ. ಇದು ಫಸ್ಟ್ ಡೇ ಹಾಲಲ್ಲ, ಸೆಕೆಂಡ್ ಡೇ ಹಾಲು. ನೋಡಿ, ಲೈಟ್ ಯೆಲ್ಲೋಯಿಶ್ ಕಲರ್ ಇರುತ್ತೆ ಇದು. ಹಾಲು ಹಾಕ್ಕೊಂಡು ಸ್ವಲ್ಪ ಹೈ ಫ್ಲೇಮೇ ಇಟ್ಕೊಂಡು ನಾನು ಇದನ್ನು ಕುದಿಯೋದಕ್ಕೆ ಬಿಡ್ತೀನಿ. ಯಾಕೆಂತಂದರೆ ಅದು ಒಡೆಯುತ್ತೆ ಹಾಲು. ಆವಾಗ ಹೈ ಫ್ಲೇಮ್ ಇಟ್ಕೊಂಡು ನಾನು ಕುದಿಯೋದಕ್ಕೆ ಬಿಟ್ಟಾಗ ನೋಡಿ ಹಾಲು ಒಡೆಯುತ್ತೆ. ಆ ಒಡೆದ ಮೇಲೆ ನಾನು ಸ್ಟವ್ನ ಸ್ಲೋ ಮಾಡ್ಕೊಳ್ತೀನಿ. ಯಾಕಂತಂದರೆ ಕೆಳಗಡೆ ಸೀದೋಗಿಬಿಡುತ್ತೆ. ನಾವು ಸೌಟಲ್ಲಿ ನಾವು ಕಲಿಸ್ತಾನೇ ಇರಬೇಕು, ಆಗಲೇ ನಿಮಗೆ ಕೆಳಗಡೆ ಸೀದೋಗೋದಿಲ್ಲ. ನೋಡಿ, ಈ ರೀತಿ ಹಾಲು ಒಡೆಯುತ್ತೆ. ಕಲಿಸ್ತಾನೇ ಇರಬೇಕು, ಕೈ ಆಡಿಸ್ತಾನೇ ಇದ್ರೇ, ಇಲ್ಲಾಂದರೆ ತಳ ಹಿಡಿದು ಬಿಡುತ್ತೆ ಪಾತ್ರೆ. ನೋಡಿ, ಈ ರೀತಿ ಹೊಡೆಯುತ್ತೆ ಹಾಲು. ಅದಾದಮೇಲೆ ಇದಕ್ಕೆ ನಾನು ಒಂದು ಅರ್ಧ kgಯಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಸ್ವೀಟ್ ಇನ್ನೊಂದು ಸ್ವಲ್ಪ ಕಡಿಮೆ ಬೇಕು ಅಂತಂದರೆ ನೀವು ಕಡಿಮೆನೂ ಹಾಕ್ಕೋಬೋದು. ಇದ್ರ ಜೊತೆಗೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಫ್ರೈ ಮಾಡಿ ಇಟ್ಕೊಂಡಿರ್ತೀನಲ್ಲ ಆ ರವೆನೂ ಹಾಕ್ಕೊಂಡು ಎಲ್ಲನೂ ಒಟ್ಟಿಗೆ ಕಲಿಸ್ಕೋಬೇಕು. ಆಗೇನಾಗುತ್ತೆ, ಆ ಬಿಸಿನಲ್ಲೇ ಬೆಲ್ಲನೂ ಕರಗುತ್ತೆ, ಪ್ಲಸ್ ರವೆನೂ ಬೇಯುತ್ತೆ ನಿಮಗೆ. ನೋಡಿ, ರವೆನೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಪ್ರೆಗ್ನೆಂಟ್ ಲೇಡಿ ತಿನ್ನಬಾರ್ದು ಅಂತ ಹೇಳ್ತಾರೆ, ಮತ್ತು ತುಂಬ ಕೋಲ್ಡ್ ಇದು, ಹಂಗಾಗಿ ತುಂಬ ಕೋಲ್ಡ್ ಬಾಡಿ ಇರೋರು ಇದನ್ನು ತಿನ್ನೋದಕ್ಕೆ ಹೋಗಬಾರ್ದು. ಇದನ್ನು ಹಲ್ವಾ ಟೈಪಲ್ಲಿ ಮಾಡ್ತಾರೆ, ಕೇಕ್ ಟೈಪಲ್ಲಿ. ನಾನು ಮಾಡ್ತಾ ಇರೋದು ಈಗ ಕೇಕ್ ಟೈಪಲ್ಲೇ ಮಾಡ್ತಾ ಇರೋದು. ನೀಟಾಗಿ ಕಲಿಸ್ಕೋಬೇಕು, ಗಂಟಾಗಬಾರ್ದು. ಗಂಟಾಗದೇ ಇರೋಂಗೆ ನೀಟಾಗಿ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡು ಅದೊಂದು ಸ್ವಲ್ಪ ಬೇಯೋಕ್ಕೊಂದು ಪಕ್ಕ ಇಟ್ಬಿಟ್ಟು ನಾನೊಂದು ಪ್ಲೇಟಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಸವರ್ಕೋತೀನಿ. ನೋಡಿ, ಇಷ್ಟಾಗಿರುತ್ತಲ್ವ, ಇದನ್ನೊಂದು ಕಡೆ ಇಟ್ಬಿಟ್ಟು ಪ್ಲೇಟಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತುಪ್ಪನ ಫುಲ್ಲು ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಸ್ಪ್ರೆಡ್ ಮಾಡಿ ಬಿಟ್ಕೊಳ್ಬೇಕು. ಅಷ್ಟೊತ್ತಿಗೆ ಆ ರವೆನೂ ಬೆಂದಿರುತ್ತೆ. ಅದನ್ನು ತೆಗೆದು ಈ ಪ್ಲೇಟ್ಗೆ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡಿ ಬಿಡಬೇಕು. ಸೌಟಲ್ಲೇ ನೀಟಾಗಿ ಸ್ಪ್ರೆಡ್ ಮಾಡಿಬಿಡಿ. ಬಟ್ ಆಗಲಿಲ್ಲ ಅಂತಂದಾಗ ಸ್ವಲ್ಪ ಕೈಗೆ ತುಪ್ಪನ ಸವರ್ಕೊಂಡು ನೀಟಾಗಿ ಈಗ ಮೇಲ್ಗಡೆ ಪ್ರೆಸ್ ಮಾಡಿಬಿಟ್ರೆ ನೀಟಾಗಿ ಒಂದಕ್ಕೊಂದು ನೀಟಾಗಿ ಸೆಟ್ ಆಗಿಬಿಡುತ್ತೆ. ನೋಡಿ, ಈ ರೀತಿ ಹಾಕ್ಕೋಬೇಕು. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಬೇಕಾದರೆ ಇದು ಎಲ್ಲೂ ಸಿಗೋದಿಲ್ಲ ಈ ಹಾಲು, ತುಂಬ ರೇರು. ಅದು ಮೊದಲಾದರೂ ಸ್ವಲ್ಪ ಸಿಗ್ತಾಯಿತ್ತು, ಈಗ ಹಸುಗಳು ತುಂಬ ಕಡಿಮೆ ಇರೋದ್ರಿಂದ ತುಂಬ ರೇರೇ ಸಿಗೋದು. ಸಿಕ್ಕಿದಾಗ ಯುಟಿಲೈಸ್ ಮಾಡ್ಕೊಳ್ಬೇಕು ಅಷ್ಟೇ. ನೀಟಾಗಿ ನೋಡಿ, ಈ ರೀತಿ ಪ್ರೆಸ್ ಮಾಡಿಬಿಟ್ಬಿಟ್ಟು ಇದ್ರ ಮೇಲ್ಗಡೆ ನಾವು ತೆಂಗಿನಕಾಯಿ ತುರಿನ ಉದುರಿಸ್ಬಿಟ್ಟು ಅದನ್ನು ನೀಟಾಗಿ ಮೇಲ್ಗಡೆ ಸೆಟ್ ಆಗೋ ಥರ ಪ್ರೆಸ್ ಮಾಡಿ ಬಿಟ್ಬಿಟ್ಟು ಒಂದು ಚಾಕುಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಚಾಕುಯಿಂದ ಈ ನಮ್ಮ ಬರ್ಫಿಗೆಲ್ಲ ಕಟ್ ಮಾಡ್ತೀವಲ್ಲ ಪೀಸಸ್ಸು, ಆ ರೀತಿ ಪೀಸಸ್ನ ಕಟ್ ಮಾಡಿ ಒಂದು 2 to 3 hours ಬಿಟ್ಬಿಟ್ರೆ ನೀಟಾಗಿ ನಿಮಗೆ ಆ ಕೇಕ್ ಥರನೇ ಹಾಗೆ ಬರುತ್ತೆ ಕೈಗೆ ನಿಮಗೆ ಸ್ಲೈಸು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮರಿದೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.